ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಎಡಗೈ ಇಂಡೆಕ್ಸ್ ಫಿಂಗರಲ್ಲಿ ನಮ್ಮ ಇಡೀ ದೇಹದ ಭಾಗಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತೋರಿಸ್ತೀನಿ. ಇದು ಇನ್ಸೆಕ್ಟ್ ಸಿಸ್ಟಮ್ ಅಂತ ಕರಿತೀವಿ. ಮೊದಲಿಗೆ ನಮ್ಮ ಬ್ರೈನ್ ನೋಡಿ, ಈ ಪಾರ್ಟಲ್ಲಿ ಬರುತ್ತೆ. ಇದು ಬ್ರೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಬ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಯಿಲೆಗಳಾಗಿರ್ಬೋದು ನಾವಲ್ಲಿ ಟ್ರೀಟನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬ್ರೈನಿಂದ ಸ್ವಲ್ಪ ಕೆಳಗಡೆ ಎರಡು ತಗ್ಗಿನ ಥರ ಭಾಗಗಳೇನು ಕಾಣಿಸ್ತಾವಲ್ಲ, ಇದು ನಮ್ಮ ಕಣ್ಣನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿದ್ದರೆ ನಾವು ಈ ಒಂದು ಪಾರ್ಟಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಈ ಉಬ್ಬಿದ ಭಾಗ ಏನು ಕಾಣ್ತಾ ಇದೆ ನೋಡ್ರಿ, ಈ ಒಂದು ಉಬ್ಬಿದ ಭಾಗ ನಮ್ಮ ಮೂಗನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಿಂದ ಸ್ವಲ್ಪ ಕೆಳಗಡೆ ಇದು ನಮ್ಮ ಬಾಯಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಕಣ್ಣಿಂದ ಏನು ಸ್ವಲ್ಪ ಹಿಂದೆ ಬಂದರೆ ಕಿವಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಮೇಲಿನ ಭಾಗ ನಮ್ಮ ಪೂರ್ತಿ ತಲೆ ಭಾಗದಲ್ಲಿ ಏನೇನು ದೇಹದ ಅಂಗಗಳು ಕಂಡುಬರ್ತವೋ ಆ ಭಾಗಗಳೆಲ್ಲ ಈ ಮೇಲಿನ ಪಾರ್ಟಲ್ಲಿ ನಮಗೆ ಕಂಡುಬರುತ್ತೆ. ಇಲ್ಲಿಂದ ಕ್ಲೀನಾಗಿ ಕತ್ತಿನ ಭಾಗವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಅದರಿಂದ ಮಿಡಲ್ ಪಾರ್ಟಲ್ಲಿ ನಮ್ಮ ದೇಹದ ಯಾವ್ಯಾವ ಭಾಗಗಳು ಬರ್ತದವೆ ಅಂತಂದರೆ, ಇಲ್ಲಿ ನಮಗೆ ಲಂಗ್ಸ್ ಮತ್ತು ಹೃದಯ ಈ ಒಂದು ಪಾರ್ಟ್ಗಳು ನಮಗೆ ಇಲ್ಲಿ ಕಾಣಸಿಗ್ತವೆ. ಇಲ್ಲಿ ನಮಗೆ ಅನ್ನನಾಳ ಮತ್ತು ಶ್ವಾಸನಾಳಗಳು ಎರಡೂ ಇಲ್ಲಿ ಬರುತ್ತೆ. ಅನ್ನನಾಳ ಶ್ವಾಸನಾಳದ ಜೊತೆಗೆ ನಮಗೆ ಇಲ್ಲಿ ಶ್ವಾಸಕೋಶಗಳು ಕಂಡುಬರುತ್ತೆ. ಶ್ವಾಸಕೋಶ, ಎರಡೂ ಶ್ವಾಸಕೋಶದ ಮಧ್ಯಭಾಗದಲ್ಲಿ ನಮ್ಮ ಹೃದಯ ಕಂಡುಬರುತ್ತೆ. ಇಲ್ಲಿ ನಾವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ತೊಂದರೆಗಳಿದ್ರು, ಯಾವುದೇ ತೊಂದರೆಗಳು ಕಂಡು ಬಂದರೂ ನಾವು ಎಡಗಡೆ ಬಲಗಡೆ ಅಂತ ನೋಡಿಕೊಂಡು ಈ ಒಂದು ಪಾರ್ಟಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ದರೂ ನಾವು ಈ ಒಂದು ರೆಡ್ ಮಾರ್ಕ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನಮಗೆ ಎರಡನೇ ಪಾರ್ಟಲ್ಲಿ ಶ್ವಾಸಕೋಶ ಮತ್ತು ಹೃದಯದ ಭಾಗಗಳು ಕಂಡುಬರ್ತವೆ. ಈಗ ಮೂರನೇ ಪಾರ್ಟ್ ಏನಿದೆ ಅಲ್ಲ, ಇಲ್ಲಿ ನಮ್ಮ ದೇಹದ ಯಾವ ಒಳಗಡೆ ಇರ್ತಕ್ಕಂಥ ಯಾವ್ಯಾವ ಅಂಗಗಳು ಕಂಡು ಬರ್ತವೆ ಅಂತಂದರೆ, ಮೊದಲಿಗೆ ಲಿವರು ಮತ್ತು ಗಾಲ್ ಬ್ಲಾಡರ್. ಇದು ಲಿವರು, ಈ ಒಂದು ಪಾರ್ಟು ಗಾಲ್ ಬ್ಲಾಡರ್ ತೋರಿಸ್ಕೊಡುತ್ತೆ. ಹಾಗೆ ಗಾಲ್ ಬ್ಲಾಡರ್ ಪಕ್ಕನೆ ನಮ್ಮ ದೇಹದ ಜಠರವನ್ನು ನಾವಿಲ್ಲಿ ಕಾಣ್ಬೋದು. ಜಠರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳಿದ್ದರೂ ನಾವು ಈ ಪಾರ್ಟಲ್ಲಿ ಟ್ರೀಟ್ಮೆಂಟನ್ನು ಕೊಡ್ಬೋದು. ಹಾಗೆ ಅದರಿಂದ ಸ್ವಲ್ಪ ಜಠರದ ಪಕ್ಕನೆ ನಮ್ಮ ದೇಹದ ಮುಖ್ಯವಾದ ಭಾಗ ಸ್ಪ್ಲೀನಲ್ಲಿ ನಮಗೆ ಕಾಣಿಸಿರುತ್ತೆ. ಅದ್ರ ಕೆಳಗಡೆ, ಜಠರದ ಕೆಳಗಡೆ ಸ್ವಲ್ಪ ಕೆಳಗಡೆ ನಮಗೆ ಪ್ಯಾಂಕ್ರಿಯಾಸ್ ಕಂಡುಬರುತ್ತೆ. ಪ್ಯಾಂಕ್ರಿಯಾಸ್ ಆದಮೇಲೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಭಾಗ ನಮ್ಮ ದೇಹದ ದೊಡ್ಡ ಕರಡು. ಇದು ಆ್ಯಪಲ್ ಶೇಪಲ್ಲಿ ಈ ಥರ ಈ ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗಾಲ್ ಬ್ಲಾಡರ್
ಈ ದೊಡ್ಡ ಕರಳಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ದರೂ ನಾವು 3ನೇ ಭಾಗದಲ್ಲಿ ಕೆಳಗಡೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ಸಣ್ಣ ಕರಳು ಅಂದರೆ ಸ್ಮಾಲ್ ಇಂಟೆಸ್ಟೈನು ಅದರ ಒಳಗಡೆ ಪಾಟಲ್ಲಿ ಕಂಡುಬರುತ್ತೆ. ಪೂರ್ತಿ ಕೆಳಗಡೆ ಭಾಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ದರೂ ಇಲ್ಲಿ ನಮಗೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈಗ ಇದು ಮುಂದಿನ ಭಾಗ ಆಯಿತು. ಅದೇ ಥರ ನಮ್ಮ ದೇಹದ ಹಿಂದಿನ ಭಾಗಗಳು ಇದೇ ಬೆರಳಲ್ಲಿ ಹೇಗೆ ಅಂತ ನೋಡೋಣ. ಈಗ ನಮ್ಮ ಮೆದುಳು ಮುಂದ್ಗಡೆ ಆಯಿತು. ಈಗ ಅದೇ ತಲೆಯ ಹಿಂಭಾಗ ಇದೆಲ್ಲ ನಮಗೆ ತಲೆಯ ಹಿಂಭಾಗ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಾವು C1, C2, C3, C4, C5, C6, C7 ವರೆಗೂ ನಮಗೆ ಯಾವುದೇ ತೊಂದರೆಗಳು ಏನೇ ಇದ್ದರೂ ನಾವು ಈ ಒಂದು ಪಾರ್ಟಲ್ಲಿ ಟ್ರೀಟ್ಮೆಂಟನ್ನು ಮಾಡ್ಬೋದು. ಅದೇ ಥರ ಥೊರಾಸಿಕ್ ಏರಿಯಾ T1, T2, T3, T4 ಏನೇ ಒಂದು ತೊಂದರೆಗಳು ಕಂಡು ಬಂದಾಗ ಆ ಒಂದು ತೊಂದರೆಗೆ ಈ ಒಂದು ಬೆರಳಲ್ಲೇ ಹಿಂದ್ಗಡೆ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು. ಅದೇ ಥರ ಇಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ಎರಡು ನಮ್ಮ ದೇಹದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಕಿಡ್ನಿಗಳು ಕಂಡುಬರುತ್ತೆ. ಅದರ ಕೆಳಗಡೆ ನಮಗೆ L1, L2, L3, L4 ಹಾಗೂ S1 ಪಾರ್ಟ್ಗಳಲ್ಲಿ ನಮಗೆ ಕಂಡುಬರುತ್ತೆ. ಈ ಒಂದು ಪಾರ್ಟಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಟ್ಟಾಗ ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆಗಳಿದ್ದರೂ ಅದನ್ನು ಈ ಒಂದು ಭಾಗದಲ್ಲಿ ನೋಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರ ಈ ಕಡೆ ಇಂಡೆಕ್ಸ್ ಫಿಂಗರ್ ಈ ಕಡೆ ಭಾಗ ನಮಗೆ ರೈಟ್ ಹ್ಯಾಂಡ್, ಈ ಮಧ್ಯದ ಭಾಗ ರೈಟ್ ಹ್ಯಾಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಕೆಳಗಡೆ ಭಾಗ ತೊಡೆಯ ಭಾಗದಿಂದ ಪೂರ್ತಿ ಕಾಲಿನ ಭಾಗಗಳು ಸಹ ನಮಗೆ ಇಲ್ಲಿ ಕಂಡುಬರುತ್ತೆ. ತುಂಬ ಧನ್ಯವಾದಗಳು.